ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದ UPI ಪಾವತಿ ಮಾಡುವ ವ್ಯವಸ್ಥೆ ಒಂದಿಷ್ಟು ಕಿರಿಕಿರಿಗೆ ಒಳಗಾದಂತೆ ಇದೆ. ಇದಕ್ಕೆ ವಿಘ್ನ ಬಿದ್ದೇ ಹೋಗ್ಬಿಡುತ್ತಾ UPI ಅನ್ನೋ ಟೈಪು ಕೆಲವರು ಆಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಹಾಗೆಲ್ಲ ಆಗಲ್ಲ. ಬೇಕರಿ, ಟೀ, ಕಾಂಡಿಮೆಂಟ್ಸು, ತರಕಾರಿ, ಬೀಡ, ಹೂವಿನ ಅಂಗಡಿ, ಹಾಲು ಮಾರೋರು, ಡಾಬಾದವರು, ಹೀಗೆ ಎಲ್ಲರಿಗೂ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ಕರ್ನಾಟಕ ರಾಜ್ಯದ ತೆರಿಗೆ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಪಾಯಿಂಟ್, ಈ ತೆರಿಗೆ ನಿನ್ನೆ ಹಾಕಿರುವ ತೆರಿಗೆ ಅಲ್ಲ, ಅಂದಿನಿಂದಲೂ ಇದೆ. ಇದು ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶವ್ಯಾಪಿ ಇದೆ. ಆದರೆ ಇಲ್ಲಿ ಈಗ ನಮ್ಮ ಅಧಿಕಾರಿಗಳು ಎದ್ದು ತಕಥೈ ಎಂದು ಕುಣಿಯುತ್ತಿದ್ದಾರೆ. ಕಾರಣ ಕಾಸಿಲ್ಲ, ಪಾಪರ್ ಸರ್ಕಾರ. ಎಲ್ಲಿಂದನಾದರೂ ಟಾರ್ಗೆಟ್ ರೀಚ್ ಆಗಬೇಕು, ಅದಕ್ಕೆ ದುಡ್ಡು ಎತ್ತಬೇಕು. ದುಡ್ಡು ಎತ್ತುತ್ತಿದ್ದಾರೆ. ಎತ್ತೋದು ಸರಿನಾ ತಪ್ಪ ಬೇರೆ ವಿಚಾರ, ಅದಕ್ಕೆ ಆಮೇಲೆ ಬರ್ತೀನಿ. ಆ ರೀತಿ ಸರಿ ಇಲ್ಲ ಅಂತ ನನ್ನ ವಾದ. ಬಡವರು ಅಂತ ಮಾತಾಡ್ತಾರಲ್ಲ ಮುಖ್ಯಮಂತ್ರಿಗಳು ನಾಳೆ ಸಮಾವೇಶದಲ್ಲಿ, ಇದನ್ನು ಗಮನಿಸಬೇಕು. ಬಡವರು ಅಂತ ಮಾತಾಡಿದಾಗ ಇದು ಇದೆ ಅದರ ಒಳಗಡೆ. ನಿಮ್ಮ ವರ್ತನೆ, ರೀತಿ, ನಡವಳಿಕೆ ಮತ್ತು ಆ ಪ್ರಕ್ರಿಯೆ ಪಾಲನೆ ಸರಿ ಇಲ್ಲ. ನೀವು ಕಲೆಕ್ಟ್ ಮಾಡೋದು ತಪ್ಪು ಸರಿ ಅನ್ನೋದಕ್ಕೆ ಆಮೇಲೆ ಬರೋಣ ಬೇಕಾರೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಆಲ್ ರೈಟ್. ಇದಕ್ಕೆ ಜನ ಏನು ಮಾಡ್ತಿದ್ದಾರೆ, ಆ ವ್ಯಾಪಾರಿಗಳು, ನಮ್ಗೆ ನಿಮ್ಮ ಸವಾಸನೆ ಬೇಡ, ಹೋಗ್ರತ್ತ ಕಡೆಗೆ ಅಂತಂದ್ಬಿಟ್ಟು UPI ಕಿತ್ತಾಕ್ಬಿಡ್ತಿದ್ದಾರಂತೆ. ಅದಷ್ಟು ಸುಲಭ ಅಲ್ಲ ಅಂತ ನನಗನ್ಸುತ್ತೆ ನೀವು ಕಿತ್ತಾಕೋದು. ನಂಬರ್ 1. ನಂಬರ್ 2, ಕಿತ್ತಾಕಿದ ಮಾತ್ರಕ್ಕೆ ಕ್ಯಾಶ್ ಪೇಮೆಂಟ್ ಕೇಳ್ತಿದ್ದಾರಂತೆ ಎಲ್ಲ ಕಡೆ. ಕ್ಯಾಶ್ ಪೇಮೆಂಟ್ ಇದ್ರೆ ಕ್ಯಾಶ್ಗೂ ತೆರಿಗೆ ಇದೆ. ನೀವು ಕ್ಯಾಶಲ್ಲಿ ತಗೊಂಡ್ಬಿಟ್ರೆ ತೆರಿಗೆ ಇಲ್ಲ ಅಂತ ಅನ್ಕೋಬಾರ್ದು ಯಾರೂ. ಎಷ್ಟು ವ್ಯವಹಾರ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅದು ಬೇರೆ ವಿಚಾರ, ಅದಕ್ಕೆ ಬರ್ತೀನಿ. ಅದಕ್ಕೆ ದೇ ಕ್ಯಾನ್ ಕಮ್ ಅಂಡ್ ಬೈ ಅಂಡ್ ಕ್ಯಾಚ್ ಯು. ಆ ರೀತಿಯಾಗಿ ಅವರು ಬಂದು ನಿಮ್ಮಿಂದ ಖರೀದಿ ಮಾಡಿ ನೀವು ಆ ತೆರಿಗೆ ಇದಾಗಲಿಲ್ಲ ಅಂತಂದ್ರೆ ಮಾಡ್ಬೋದು. ಅದಕ್ಕೆ ಒಳ ಮಾರ್ಗಗಳು ಬೇರೆ ಇವೆ. ಪಬ್ಲಿಕ್ಲಿ ಹೇಳ್ಕೊಡಬಾರ್ದು ಅಂತ ಸುಮ್ಮನಿದ್ದೀನಿ ಅಷ್ಟೇ. ಅದ್ರದ್ದು ಒಳ ಮಾರ್ಗ ಬೇಕಾರೆ ಅದು ಇದೆ. ಬಂದು ಆಫೀಸರ್ ಬಂದು ನಿನ್ನ ಕ್ಯಾಶಲ್ಲಿ ತಗೊಳಪ್ಪ ನನ್ನ ಹತ್ರ, ಆಮೇಲೆ ನೀನು ನನ್ನ ಹತ್ರ ಟ್ಯಾಕ್ಸ್ ತೊಗೊಂಡಿಲ್ಲ ಅಂತ ನೀನು ಯಾವನು ಹೇಳ್ದವನು ಅಂತ ಅದಕ್ಕೆ ಏನು ಮಾಡ್ಬೋದು, ಅದನ್ನು ನಾವು ಮಾಡ್ಕೋಬೋದು ಬೇಕಾರೆ. ಅದಕ್ಕೊಂದು ಮಾರ್ಗ ಇದೆ, ಬಟ್ ಇಟ್ಸ್ ನಾಟ್ ಕರೆಕ್ಟ್ ಅಂತ. ಎರಡನೇದು, ಕ್ಯಾಶ್ ಹಾಕಿದ್ದಾರೆ, GST ಟ್ಯಾಕ್ಸನ್ನು ಕಂಪ್ಲೀಟ್ ಮನ್ನಾ ಮಾಡಿ ಅಂತ. ಮನ್ನಾ ಮಾಡಿ ಅನ್ನೋದನ್ನು ಮಾಲೀಕರು ತೀರ್ಮಾನ ಮಾಡಲಿಕ್ಕೆ ಆಗಲ್ಲ ಅನಿಸುತ್ತೆ ನನಗೆ. ಈ ಟ್ಯಾಕ್ಸೇಷನ್ ಏನಿದೆ ಫುಡ್ ಐಟಮ್ಸ್ ಮೇಲೆ, ಕುರುಕಲು ತಿಂಡಿ, ಪ್ಯಾಕ್ಡು, ನಾಟ್ ಪ್ಯಾಕ್ಡು, ಡ್ಯಾಶು ಇದೆಲ್ಲ ಏನಿದೆ, ಇದು ಯಾವುದು ಬರೀ ಕರ್ನಾಟಕ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿರೋದಲ್ಲ. ದೇಶದ ಎಲ್ಲ ರಾಜ್ಯಗಳು ಕೂತ್ಕೊಂಡಿರೋ ಕೌನ್ಸಿಲಲ್ಲಿ ತೀರ್ಮಾನ ಆಗಿರೋದು. ಹಾಗಾಗಿ ಕರ್ನಾಟಕ ಬೇಕಾದರೆ ಒಂದು ಮನವಿಯ ರೂಪದಲ್ಲಿ ಅಲ್ಲಿ ಕೌನ್ಸಿಲಲ್ಲಿ ಎತ್ಬೋದು, ಇದನ್ನು ತೆಗೆದು ಬಿಡೋಣ, ಝೀರೋ ಮಾಡೋಕ್ಕಾಗತ್ತಾ ಅಂತ. ಎಲ್ಲ ರಾಜ್ಯಗಳು ಒಪ್ಪಬೇಕು. ನಂಬರ್ 1. ನಂಬರ್ 2, ನನಗೆ ಇದರಲ್ಲಿ ಅರ್ಥವಾಗದೇ ಇರೋದು, ಈ ಕ್ಯಾಶು ಮತ್ತು QR ಕೋಡ್ ಬೇಡ ನಮಗೆ UPI ಪೇಮೆಂಟು ಅನ್ನೋದು ಬೆಂಗಳೂರು, ಮೈಸೂರು, ಕರ್ನಾಟಕದ ಸಮಸ್ಯೆಯೋ ದೇಶದ ಎಲ್ಲ ರಾಜ್ಯಗಳಿಗೂ ಇದು ಬಂದಿದೆಯೋ ಗೊತ್ತಿಲ್ಲ. ಯಾಕೆಂದರೆ ಆಯಾ ರಾಜ್ಯಗಳಲ್ಲಿ ತೆರಿಗೆ ಅಧಿಕಾರಿಗಳು ಏನು ಮಾಡಿದಾರೋ ನನಗೆ ಇನ್ನೂ ಅರಿವಾಗಿಲ್ಲ. ಯಾವ ರೀತಿಯಾಗಿ ನೋಟಿಸ್ ಅಲ್ಲೇನು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಅವರು ನನ್ನ ಬ್ರದರ್ ಮಾಡ್ತಿದ್ದಾನಲ್ಲ ನಾನು ಮಾಡೋಣ ಅಂತ ಅವರು ಮಾಡ್ಬೋದೇನೋ ನಾಳೆ, ನೋ ಐಡಿಯಾ ಏನೋ. ಸೊ ಈಗ ಮನವಿ ಅಂತ ಮನವಿ ಕೊಟ್ಟಿದ್ದಾರೆ. ಓಕೆ, ಆ ಮನವಿನ ಪರಿಶೀಲಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇದೆಲ್ಲದರ ಮಧ್ಯೆ 22 ಜುಲೈ 23ರಿಂದ 2 ದಿನದ ಕಾಲ ಹಾಲು, ಸಿಗರೇಟ್ ಮಾರಾಟನ ಕಾಂಡಿಮೆಂಟ್ಸು, ಇದು ಬೇಕರಿ ಇವರೆಲ್ಲ ಬಂದ್ ಮಾಡ್ತಾರಂತೆ. 25ನೇ ತಾರೀಕು ರಾಜ್ಯಾದ್ಯಂತ ಅಂಗಡಿ ಬಂದ್ ಮಾಡ್ತಾರಂತೆ. ಕುಟುಂಬ ಸಮೇತ ಪ್ರತಿಭಟನೆ ಮಾಡ್ತಾರಂತೆ. ಮಾಡ್ಬೋದು, ನನ್ನ ತಪ್ಪಿಲ್ಲ ಅಂತಲ್ಲ, ನಿಮ್ಗೆ ಪ್ರತಿಭಟನೆ ಮಾಡೋ ಹಕ್ಕಿದೆ, ನಿಮಗೆ ಮಾಡ್ಬೋದು, ಮಾಡಿ. ಕೋರ್ಟು ಕೂಡ ಹೋಗ್ತೀವಿ ಅಂತಿದ್ದಾರೆ ಸರ್. ಕೋರ್ಟಿಗೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ರೀ, ಅಂತಾರಾಷ್ಟ್ರೀಯ ಕೋರ್ಟ್ಗೂ ಹೋಗ್ಬೋದು. ಡೊನಾಲ್ಡ್ ಟ್ರಂಪ್ ಮುಂದೆ ಬೇಕಾದ್ರೂ ಅರ್ಜಿ ಕೊಡಿ. ಬಟ್ ನಿಯಮನ ಕೋರ್ಟಲ್ಲೂ ಕೂಡ ಹೇಗೆ ಚಾಲೆಂಜ್ ಮಾಡೋಕ್ಕಾಗುತ್ತೆ? ನಿಯಮದ ಪ್ರಕಾರದಲ್ಲಿ ನೀವೇನು ಮಾಡಲಿಕ್ಕೆ ಬರಲ್ಲ.
ಸುಮ್ಮನೆ ಜನ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದರೆ ತಪ್ಪಿಸ್ಕೋಬೇಡಿ. ಇಲ್ಲಾಗಬೇಕಾಗಿರೋದು ಇಷ್ಟೇ, ಆಯಾಯ ಜನಪ್ರತಿನಿಧಿಗಳ ಬಳಿಗೆ ಹೋಗಿ ಆಯಾಯ ಜನಪ್ರತಿನಿಧಿಗಳ ಮೂಲದಿಂದ ಮುಖ್ಯಮಂತ್ರಿಗಳ ಮೇಲೆ ಹಾಕಿ, ಅವರೇ ಫೈನಾನ್ಸ್ ಮಿನಿಸ್ಟ್ರು, ಇದನ್ನು ಮನ್ನಾ ಮಾಡಿಸಿ. ಅವ್ರ ಮೇಲೆ ಈಗ ಆಗೋಗಿರೋದನ್ನು ದೊಡ್ಡ ಲಾಸ್ ಆಗಲ್ಲ ಸ್ಟೇಟ್ಗೆ ಅದರಿಂದ. ಓಕೆ. ಒಂದು 25,000 ಜನದಿಂದ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಆ್ಯಾವ್ರೇಜ್ ಡೌಟ್ ಬಂದರೂ ದೊಡ್ಡ ಲಾಸ್ ಅಲ್ಲ. ಮುಂದಕ್ಕೆ ಸ್ಟ್ರೀಮ್ ಲೈನ್ ಮಾಡಿಸಿ ಅದನ್ನು ಕರೆಕ್ಟಾಗಿ ಯಾವ ಥರ ಅಂತ. ಫಾಲೋ ಮಾಡಬೇಕು. ಕಾರಣ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಟ್ಯಾಕ್ಸನ್ನು ಅಧಿಕಾರಿಗಳು ಕಾಟ ಕೊಡಲಿಕ್ಕೆಂದೇ ತಂದಿದ್ದಾರೆ. ಇದನ್ನು ಒಂದು ಕಡೆ ಅವರ ಟಾರ್ಗೆಟನ್ನು ರೀಚ್ ಮಾಡೋಕ್ಕೆ ಆಫೀಸರ್ಸು, ಇನ್ನೊಂದು ಕಡೆ ಈ ಥರದ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ತಾನೇ ಅವ್ರಿಗೆ ವ್ಯಾಲ್ಯೂ ಬರೋದು. ವ್ಯಾಲ್ಯೂ ಕ್ರಿಯೇಟ್ ಮಾಡೋದು. ವ್ಯಾಲ್ಯೂ ಗೊತ್ತಾಯ್ತಲ್ಲ, ಅರ್ಥ ಆಯ್ತು. ಬರೋದು ಅವಾಗ ತಾನೆ. ಆ ವ್ಯಾಲ್ಯೂ ತಗೋತಿದ್ದಾರೆ. ಯಾಕಂದರೆ ವ್ಯಾಲ್ಯೂ ಜಾಗಕ್ಕೆ ಹೋಗೋಕ್ಕೆ ವ್ಯಾಲ್ಯೂ ಇರುತ್ತೆ. ಹೌದು, ಸುಮ್ಮನೆನಾ ಹುಡುಗ ತಮಾಷೆನಾ ನಿಜ ಅಲ್ವಾ? ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಅರ್ಥಕೊಂಡ್ರೆ ಅಷ್ಟರ ಮಟ್ಟಿಗೆ ಅದು ಜನಪರ ಸರ್ಕಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲದ್ರೆ ಜನಪೀಡಕ ಸರ್ಕಾರ, ರಾಕ್ಷಸ ಸರ್ಕಾರ ಅಂತ ಆಗತ್ತೆ. ಆದರೆ ಅಂಗಡಿ ವ್ಯಾಪಾರಿಗಳಿಂದ ನಾನು ಹೇಳ್ತಿರೋದು, ನೀವು ಆ ಟ್ಯಾಕ್ಸನ್ನು ಕೊಡ್ತಾ ಇಲ್ಲ, ನೆನಪಿಟ್ಕೊಳ್ಳಿ. ಜನರಿಂದ ಕಲೆಕ್ಟ್ ಮಾಡಿ ಕೊಡ್ತೀರಿ. ಅಲ್ಲೊಂದು ಸಮಸ್ಯೆ ಇದೆ, ಅದು ನಾವು ಒಪ್ಕೋತೀನಿ. ಅದನ್ನು ಸರಿ ಮಾಡ್ಸೋಕ್ಕಾದ್ರೆ ಮಾಡಿಸ್ಬೇಕು ಸರ್ಕಾರದವರು. ಈ GST ಟ್ಯಾಕ್ಸ್ ಅಷ್ಟು ಗೋಜಿಲ್ ಟ್ಯಾಕ್ಸು ಇನ್ನೊಂದಿಲ್ಲ. ಈ ನರೇಂದ್ರ ಮೋದಿ ಮಾಡಿರೋ ಒಂದು ಬಹುದೊಡ್ಡ ಚೈನೀಸ್ ಶಿಕ್ಷೆ ಅಂದರೆ ಇದೇನೆ. ನಾನು ಹೇಳ್ತೀನಿ, GST 1 ಅಂತೆ, GST 2 ಅಂತೆ, 20 ಅಂತೆ, ಪಾರ್ಟಿ ಫಾರಮ್ ಅಂತೆ, 20 ಅಂತೆ. ಸಿಕ್ಕಿದ ಕಡೆ ಹೊಡೆದ್ಬಿಡ್ಬೇಕು. ಅವನ ಎದುರುಗಡೆ ಸಿಕ್ಕಿದ್ರೆ ಅನಿಸ್ಬಿಡುತ್ತೆ ನನಗೆ ಒಂದೊಂದು ಸರ್ತಿ. ತರಹೇವಾರಿ ಸ್ಲ್ಯಾಬ್ಗಳು ಅಂಥ ಕಾಟ ಕೊಡ್ತಾರೆ ಕಚಡಗಳು. ಆ ಸಾಫ್ಟ್ವೇರ್ ಲಾಕ್ ಆಗಲ್ಲ, ಅದರಲ್ಲೇ ಮಾಡು ಅಂತಾರೆ, ಅದು ಬರಲ್ಲ, ಹೋಗಲ್ಲ. ಇದೆಲ್ಲ ಮಾಡೋಕ್ಕೆ ಯಾವ ಕಾಂಡಿಮೆಂಟ್ ವ್ಯಾಪಾರಿಗೆ ತಾಕತ್ತಿದೆ ಹೇಳಿ? ಆಫೀಸ್ಗಳು, ದೊಡ್ಡ ದೊಡ್ಡ ಆಫೀಸ್ ರನ್ ಮಾಡೋರು ಹೆಂಗೋ ಮಾಡ್ತಾರೆ. ಯಾವ ಕಾಂಡಿಮೆಂಟಿನವ್ನಿಗೆ ಇದೆಯೇ ಕಣ್ರಿ? ಯಾವನ್ರಿ ಅವನು ಕಚಡ? ಅವನು ಮಾಡ್ದವನು ಇದನ್ನೆಲ್ಲ ಅವನು ಓದಿಬೇಕು ಹಿಡ್ಕೊಂಡು ಫಸ್ಟು ಮಾಡ್ದವನಿಗೆ. ಯಾವ ಕಾಂಡಿಮೆಂಟ್ಸ್ನವನಿಗೆ ಪಾಪ ಇವೆಲ್ಲ ಮಾಡೋಕ್ಕಾಗತ್ತೆ? ಸೊ ಅವನು ಏನು ಮಾಡಬೇಕು? ಇದೆಲ್ಲ ಮಾಡೋರನ್ನ ಕರ್ಕೊಂಬಂದು ಇಟ್ಕೋಬೇಕು, ಇಲ್ಲದ್ರೆ ಟೆಂಪರರಿ ಇದು ಮಾಡ್ಕೋಬೇಕು. ಅದಕ್ಕೆ 15,000 20,000 ರೂಪಾಯಿ ಕೊಡಬೇಕು. ಪುಕ್ಕಟೆ ಬರಲ್ಲ, ಅವ್ರ ಹತ್ರ ಮಾಡಿಸ್ಕೊಳ್ಬೇಕು, ಅವ್ರ ಕೈಲಿ ಮಾಡಿಸ್ಕೋಬೇಕು ಅಂತಿದ್ರೆ. ಅದು ಸಮಸ್ಯೆ ಇರೋದು. ಸಿಂಪ್ಲಿಫಿಕೇಷನೇ ಇಲ್ಲ ಅದರಲ್ಲಿ. ಗೋಜ್ಲು ದರಿದ್ರ. ಟ್ಯಾಕ್ಸ್ ಕಟ್ಟಿ ಶಾಪ ಹೆಂಗಾಗ್ತೀವಿ ಅಂದರೆ ಹಾರ್ಟ್ ಅಟ್ಯಾಕ್ ಹಾಕಿ ಸಾಯಿರಿ ಅಂತ ದಿನ ಶಾಪ ಹಾಕ್ತೀನಿ ನಾನು. ಯಾರು ಸತ್ತಿದ್ರೆ ಹೇಳಿ, ನನ್ನ ಶಾಪ ತಟ್ಟಿದೆಯೋ ಇಲ್ಲೋ ನೋಡ್ಕೋತೀನಿ. ಸಾಯ್ಬೇಕು ಹೇಳ್ತೀನಿ. ಎಷ್ಟು ಬೇಜಾರಾಗತ್ತೆ ಅಂದರೆ ಮನಸ್ಸಿಗೆ. ಟ್ಯಾಕ್ಸನ್ನು ಕಟ್ಟೋದು ಅಲ್ಲದೆ ಇವ್ರು ಕೊಡೋ ಕಿರುಕುಳಗಳನ್ನು ನೋಡಿ. ಎಸ್ ಬೈಟ್ ಇದೆ ಸರ್. ಕ್ಯಾಶ್ ಮಾಡ್ಬೇಕು ಸರ್, ಯಾಕಂದರೆ ಇವಾಗ ನಮಗೆ GST ಬಂದಿದೆ. GST ಬಂದ ಕಾರಣದಿಂದ ಈಗ ಕ್ಯಾಶ್ ಆ್ಯಂಡ್ ಕ್ಯಾರಿ ಕೊಡ್ಬೇಕು ಸರ್. ಇವಾಗ ನಾವು ಅಲ್ಲೇ ಒಂದು 10 ವರ್ಷದಿಂದ ಉನ್ನೆ ವ್ಯಾಪಾರನೇ ಮಾಡ್ತಾ ಇದ್ದೀವಿ ಸರ್. 50 ಲಕ್ಷ ನೀವು ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಸರ್. ಒಂದು ತಿಂಗಳಿಂದ ಒಂದು ಬಂತು, ಇನ್ನೊಂದು ವಾಟ್ಸಪ್ಪಿಂದನೇ ಕಳಿಸಿದ್ರು ಸರ್. ನಾವು ಎಲ್ಲಿಂದ ತಂದು ಕಟ್ಟಲಿ ಸರ್? ಏನಿಲ್ಲ ಸರ್, ನಮ್ಮನ್ನು ಕಟ್ಟಿ ಅಂತಂದರೆ ಅದು ಏನಾದ್ರು ಮಾಡ್ಕೊಂಡು ಸಾಯ್ಬೇಕಷ್ಟೇ ಸರ್. ಸರ್ ಫಸ್ಟು ವಾಟ್ಸಪ್ಪಲ್ಲಿ ಬಂದಿತ್ತು, ಫೇಕ್ ಇದೆ ಅಂದ್ಬಿಟ್ಟು ಅದರಿಂದ ನಾನೇನೋ ಇದು ಮಾಡ್ಕೊಂಡಿರಲಿಲ್ಲ. ಮತ್ತು ತಿರ್ಗಾ ಕಾಲ್ ಬಂತು, GST ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀರಿ, ನಿಮಗೆ ಈ ಥರ ಇದು ಬಂದಿದೆ ಟ್ಯಾಕ್ಸು, ನೀವೇನು ಪೇಮೆಂಟ್ ಏನಕ್ಕೆ ಇದು ಮಾಡಿಲ್ಲ ಅಂತ. ಇದರಲ್ಲಿ 52,54,000 ನನಗೆ ಇದು ಮಾಡಿದ್ದೀರಾ. ಅಷ್ಟಾಗಿದ್ರೆ ನಾವು ಏನಕ್ಕೆ ಈ ಪರಿಸ್ಥಿತಿಯಲ್ಲಿ ನಾವು ಇರಬೇಕಾಗಿದೆ. ಸಡನ್ನಾಗಿ ಈ ಥರ ನಮಗೆ ಕಳಿಸಿದ್ರೆ ನಾವು ಎಲ್ಲೋಗ್ಲಿ ಹೇಳಿ? ಈಗ ಆಲ್ರೆಡಿ ಎಷ್ಟೊಂದು ಅಂಗಡಿಗೆ GST ಬಿಲ್ ಬಂದಿರೋದ್ರಿಂದ ನೋಡಿ ನಮಗೂ ಭಯ ಆಗಿದೆ. ಮುಂದೆ ಇನ್ನೊಂದು ನಮಗೂ ಬರ್ಬೋದೇನೋ, ಅವ್ರು ಕೊಡೋಷ್ಟು ಬಿಲ್ಲು ನಾವು ಕಟ್ಟೋ ಚೇಚನೆ ಇಲ್ಲ. ಅದಕ್ಕೋಸ್ಕರ ಮುಂಚೆನೇ ನಾವು ತೆಗೆದುಬಿಟ್ಟಿದ್ದೀರಿ ಸರ್. ಕ್ಯಾಶ್ಗಿಂತ ಫೋನ್ಪೇನೇ ಜಾಸ್ತಿ ಮಾಡೋರಿದ್ದಿದ್ದು, ಈಗ ಫೋನ್ಪೇ ಇಲ್ಲ ಅಂದರೆ ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ವರ್ಷಕ್ಕೆ ನಿಮ್ದು ಇಷ್ಟು ಟ್ರಾನ್ಸಾಕ್ಷನ್ ಆಗೈತಿ, ನೀವು ಇಷ್ಟು ಕಟ್ಬೇಕಂತ ಹೇಳಕತ್ತಾರೆ ನಮಗೆ. ಅದಕ್ಕೆ ನಮ್ಗೆ ಇದೇನು ತಿಳಿಯಾಕತ್ತಿಲ್ಲ ಸರ್. ಆಲ್ಮೋಸ್ಟ್ ಅಲ್ಲಿ ಬರೋರೆಲ್ಲರೂ 95% ಎಲ್ಲರೂ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅಂತಾರೆ ಸರ್. ಕ್ಯಾಶ್ ಯಾರು ಕೊಡೋದೇ ಇಲ್ಲ. ನಮಗೂ ಎಲ್ಲರೂ UPI ಯಂತ್ರ ಮಾಡಿದ್ದಾರೆ. ನಾವು ಹಂಗೆ ನಾವು ಎಲ್ಲಿ ತರ್ತೀವಲ್ಲ ಸರ್, ನಾವು ಅದೇ ಥರ ಮಾಡಿಬಿಟ್ಟಿವಿ. ಈಗ ಅಲ್ಲಿ ಅದನ್ನು ಎಲ್ಲರೂ ಟೋಟಲ್ ಇದನ್ನು ಮಾಡಿ ಕಾಸು ನಮ್ಗೆ ಈ ಥರ 44 ಲಕ್ಷ ಅಂತಂದರೆ ಏನು ಮಾಡೋದು ಸರ್? ಎಲ್ಲ ಇದನ್ನು ತೆಗಿತಾ ಇದೀವಿ ಸ್ಕ್ಯಾನರ್ದು ಅಂತ ಸರ್. ತೆಗೆದ್ರೆ ಮುಗ್ದೋಯ್ತಾ, ಪ್ರಾಬ್ಲಮ್ ಸಾಲ್ವ್ ಸರ್? ಈ ಕಸ್ಟಮರ್ಗೆ ಅದು ಭಾಳ ಪ್ರಯೋಜನಕಾರಿಯಾದ ವ್ಯವಸ್ಥೆ. ವ್ಯಾಪಾರಿಗಳದ್ದು ನಿಮ್ಮ ಕಷ್ಟಕ್ಕೆ ಕಸ್ಟಮರ್ದಲ್ಲ. ಸೊ ಕಸ್ಟಮರ್ ಏನು ಆಲ್ಟರ್ನೇಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಇದರಲ್ಲೀಗ. ಕಸ್ಟಮರ್ ಒಗ್ಗಿ ಅನಿವಾರ್ಯವಾಗಿ ಅವರೂ ಐ ಥಿಂಕ್ ಏನು ಮಾಡೋಕ್ಕಾಗತ್ತೆ, ಹಾಳಾಗೋಗ್ಲಿಕ್ಕೆ ತಗೋ ಕ್ಯಾಶೇ ಕೊಟ್ಬಿಟ್ಟು ಬಂದುಬಿಡೋಣ ಅಂತ ಒಗ್ಗಕ್ಕೆ ಸ್ಟಾರ್ಟ್ ಆದರೆ ಬೇರೆ ವಿಚಾರ.
ಹಿಂದಿನ ಥರ ಮತ್ತೆ ಅದು ವಾಪಸ್ ಆಗತ್ತೆ ಅವಾಗ. ಯಾರಿಗೋ ಆಗುತ್ತೆ, ಯಾರಿಗಾಗತ್ತೋ ಬಿಡುತ್ತೋ, ಅಥವಾ ಯಾವ ಫೀಲ್ಡಲ್ಲಿ ಆಗುತ್ತೋ ಅಲ್ಲಿ ಆಗುತ್ತೆ, ಇಲ್ಲಿ ಕಡೆ ಆಗಲ್ಲ. ಕಸ್ಟಮರ್ಗೆ ಆಗಲ್ಲ ಅಂತ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಎರಡನೇದು, ಈ ಹಾಲಿನ ವ್ಯಾಪಾರಿದೊಂದು ಸಮಸ್ಯೆ ಇದ್ದಂಗಿದೆ ನನಗೆ ಆಫೀಸರ್ಸಿಂದ. ಹೌ ಡಿಡ್ ಆಫೀಸರ್ಸ್ ಡಿಸೈಡ್? ಅದು ನಂದಿನಿ ಭೂತ ಹೌದು, ನಂದಿನಿ. ಆಫೀಸರ್ಸ್ ಹೆಂಗೆ ಡಿಸೈಡ್ ಮಾಡಿದ್ರಿ ಅವ್ರಿಗೆ 52 ಲಕ್ಷ ಟ್ಯಾಕ್ಸು ಅಂತ? ಹಾಲಿಗೆ ಟ್ಯಾಕ್ಸ್ ಇಲ್ಲ. ಇಲ್ಲ. ನೀವು ಹಂಗಾರೆ ಮೋಸ್ಟ್ಲಿ ಏನು ಹೇಳ್ತೀರಿ ಅಂದರೆ, ಆ ಬೂತ್ ಒಳಗಡೆ ಕೇಸ್ ಇದಿತ್ತು, ಮೈಸೂರು ಪಾಕ್ ಇತ್ತು, ಜಾಮೂನ್ ಇತ್ತು, ಬೇರೆ ಪ್ರಾಡಕ್ಟ್ ಇತ್ತು ಅಂತ ಹೇಳ್ತೀರಿ, ಯಾವುದೋ ಚಾಕ್ಲೇಟ್ ಇತ್ತು. ನಿಮಗೆ ಹೆಂಗೆ ಗೊತ್ತು ಅದು ಆ ಎಲ್ಲ ಅಮೌಂಟು ಅದಕ್ಕೆ ಬಂದಿದೆ ಅಂತ? ಆ ವ್ಯಾಪಾರಿ ಹೇಳ್ತಾರೆ ನಂದು ಎಲ್ಲ ಅಮೌಂಟು ಹಾಲಲ್ಲೇ ಹೋಗಿರೋದು ಅಂತ. ಹೋಗೋದು ಹಂಗೆ ಇರುತ್ತೆ. ಅದು ಅದಕ್ಕೆ ದಾಖಲೆ ಕೊಡಿ ಅಂತಾರಲ್ಲ ಸರ್. ಯಾವುದಕ್ಕೆ ದಾಖಲೆ? ನೀವು ಹೇಗೆ ಹಾಲನ್ನ ಖರೀದಿ ಮಾಡಿದ್ರಿ ಅದಕ್ಕೆಲ್ಲ ದಾಖಲೆ ಕೊಡಿ. ನಾನೇನು ಹಾಲನ್ನು ಖರೀದಿ ಮಾಡಿದ ದಾಖಲೆ? KMF ಅಲ್ಲಿ ಕೇಳ್ಕೊ, ಅಲ್ಲಿ ಇದೆ. ಸಪ್ಲೈ ಮಾಡಿಲ್ವಾ ಅವನು? ಸಪ್ಲೈ ಮಾಡಿದ ಎಲ್ಲ ನಂದಿನಿ ಬೂತ್ ಓನರ್ಸು ಒಂದು ಸಭೆ ಮಾಡಿ ಹಾಲ್ ಬಂದ್ ಮಾಡ್ರಿ. KMFನವ್ರು ಮಾತಾಡ್ಲಿ ಸಿದ್ದರಾಮಯ್ಯನ ಜೊತೆ, ಬಂದ್ ಮಾಡ್ರಿ ಹೇಳ್ತೀನಿ ನಂದಿನಿ ಬೂತ್ಗಳನ್ನು. ಅಷ್ಟೇ ಅಲ್ಲ ಸರ್, ಇಡೀ ತಳ್ಳೆಗಾಡಿಲಿ ಹೂವು ಮಾರೋನಿಗೂ ಇಡೀ ರಾಜ್ಯದಲ್ಲಿ ಅವ್ರು ಬಿಡಿ ಸಂಘಟನೆ ಆಗಿಲ್ಲ, ನೀವು ಸಂಘಟನೆ ಆಗಿದ್ದೀರಿ. ಇಡೀ ರಾಜ್ಯದಲ್ಲಿರುವ ನಂದಿನಿ ಬೂತು ಮತ್ತು ನಂದಿನಿ ಹಾಲಿನ ವ್ಯಾಪಾರಸ್ಥರು ಒಂದಾಗಿ ಬಂದ್ ಮಾಡ್ರಿ ಹೇಳ್ತೀನಿ. 2 ದಿನ ಮೂಗಿಡಿದ್ರೆ ಬಾಯಿ ತೆಗಿತಾರ ಇಲ್ವಾ ನೋಡ್ತೀನಿ ಇವ್ರನ್ನ. ದಿ ಫೈನಾನ್ಸ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ ಅವಾಗ ಮಾತಾಡ್ತಾರೆ ಏನು ಅಂತ. ಅದನ್ನು ಹಂಗಾಗಲ್ಲ. ಹಾಲಿಂದು ನೀವು ಡಿವೈಡ್ ಮಾಡ್ಬೇಕು ಅದನ್ನು. ನೀವು ಹೆಂಗೆ ಹೇಳ್ತೀರಿ ಎಲ್ಲ ಪ್ರಾಡಕ್ಟಿಂದಾನೇ ಬಂದಿದೆ ದುಡ್ಡು ಅಂತ? ಬಂದು ಅದ್ರ ವಿವರಣೆ ಕೊಡಿ ಅಂತ. ಹಾಲಿಂದ ಟ್ಯಾಕ್ಸ್ ಇಲ್ದಿದ್ದಾಗ ನಾನು ಯಾಕೆ ಲೆಕ್ಕ ಇಟ್ಕೊಳ್ಳಿ ಅದನ್ನು? ನಾನು ಯಾಕೆ ಲೆಕ್ಕ ಇಟ್ಕೋಬೇಕು ಅದನ್ನು? ನನ್ನ ವ್ಯಾಪಾರನೇ ಅದು. ಆಗಲ್ಲ. ನನ್ನ ಪ್ರಕಾರ ಹಾಲಿನವ್ರಿಗೆ ಒಳ್ಳೆ ಟೈಮ್ ಇದ್ದಂಗಿದೆ. ತೋರಿಸೋದಿದ್ರೆ ತೋರಿಸಿ ನಿಮ್ಮ ಪ್ರತಾಪ. ಬಂದ ನಂದಿನಿ 2 days ಬಿಸಿ ಮುಟ್ಟತ್ತೆ. ಮುಟ್ಟದಲ್ಲಿ ಎಲ್ಲಿ ನೋಡೇ ಬಿಡ್ತೀನಿ, ಅದು ಎಲ್ಲಿ ಮುಟ್ಟಲ್ಲ ಅಂತ. ಹೌದು. ಏನೋ UPI ಪೇಮೆಂಟ್ ಗೊಂದಲ ಏನು ಅನ್ನೋದನ್ನು ಫಸ್ಟ್ ನೋಡ್ಬಿಡೋಣ. 20 ರಿಂದ 40 ಲಕ್ಷ ರೂಪಾಯಿ ವಹಿವಾಟು ಅಂದವ್ರಿಗೆ ಹೇಳ್ತಿದ್ದಾರೆ, ಬಡ್ಡಿ ಸಮೇತ ಅದೇನೇನೋ 60 ಲಕ್ಷ ಕೊಡು 70 ಲಕ್ಷ. ರೇ ಸುಮ್ಮನೆ ಬುರ್ಡ ಬಿಟ್ಕೊಂಡು ಕೂತಿದ್ದೀರಲ್ಲ ನೀವು ಆಫೀಸರ್ಗಳು. ಯಾವನ ಕೈಲಿ 60 ಲಕ್ಷ 70 ಲಕ್ಷ, ಈಗ 1 ಕೋಟಿ ಇರುತ್ತೆ ರೀ. ಹೇಸ್ಗೆ ತಿನ್ನೋರ್ಗಳ ಹತ್ರ ಇದೆಯಪ್ಪ, ವಿವಿಧ ರಂಗಗಳಲ್ಲಿ ಫೀಲ್ಡಲ್ಲಿ ಹೇಸ್ಗೆ ತಿನ್ನೋರ ಹತ್ರ ಇದೆಯಪ್ಪ. ಯಾರ ಹತ್ರ ಇರುತ್ತೆ ರೀ 1 ಕೋಟಿ? ಚೆನ್ನಾಗಿದೆ. ನಿಮಗೇನು ಹೋಗ್ಬೇಕು? ಪುಕ್ಕಟೆ ಬರೆದು ಕೊಟ್ಬಿಡೋಕ್ಕೆ ಸರ್ಕಾರದಿಂದ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತೊಗೊಳ್ಳೋದು, ತಿನ್ಬಿಟ್ಟು ಬರ್ಕೊಟ್ಬಿಡ್ತೀರಿ. ಕತೆ ಕಾಯ್ತಾ ಇದ್ರೆ 4 ವರ್ಷದಿಂದ. ಹಂಗಾರೆ ಒಂದೇ ಒಂದು ಸೆಮಿನಾರ್ ಮಾಡಿರ್ಲಿಕ್ಕಿಲ್ಲ ನೀವು ಇದನ್ನು ಗಮನಿಸ್ಬಿಟ್ಟು? ಎಲ್ಲ ಮಾಡಿದ್ದೀರಿ? ಏನು ತಿಂತಾಯಿದ್ರಿ ಆಗಂಗಾರೆ ನೀವುಗಳು? ಒಳ್ಳೆ ಕತೆ ಆಯ್ತು ಆಫೀಸರ್ಗಳುವೆ. ಸ್ವಲ್ಪ ಮಾನವೀಯತೆ ಅನ್ನೋದು ಇರಬೇಕು. ಅವ್ರದ್ದು ತಪ್ಪು. ತಲೆ ಹೊಡೆದ್ಬಿಟ್ಟು ತಿಂದುಬಿಟ್ಟು ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊಳಕ್ಕೆ ಉದ್ಧಾರ ಆಗ್ತೀರಾ? ನಿಮ್ಮ ಮನೇಲಿ ಬರಬಾರ್ದು ರೋಗಗಳೆಲ್ಲ ಬರ್ತವೆ, ಹೇಳಿದ್ದೀನಿ. ಮಾಡಿ. ಆ್ಯಂಡ್ ವ್ಯಾಪಾರಿಗಳು ಕಲೆಕ್ಟ್ ಮಾಡಬೇಕು. ನಾವು ಮಾಡೋದೇ ಇಲ್ಲ, ನಾವು ಕೊಡೋದೇ ಇಲ್ಲ ಅನ್ನೋಕ್ಕಾಗಲ್ಲ. ಅವರು ನಿಯಮ ಪಾಲಿಸ್ಬೇಕು. ಹಾಂ, ಕಟ್ಟದೆ ಹೋದ್ರೆ ಅಕೌಂಟ್ ಫ್ರೀಸ್ ಅಂದರೆ ಮಾಡ್ಕೋವಾಗ ಅದರಲ್ಲಿರೋದೊಂದು ಎಲ್ಲ ಖಾಲಿ ಮಾಡ್ಕೊಳ್ರಿ ಅಕೌಂಟ್ಗಳನ್ನು, ದುಡ್ಡನ್ನೆಲ್ಲ ಅವ್ರು ಮಾಡೋದ್ರೊಳಗಡೆ ಖಾಲಿ ಮಾಡಿರಿ. ಬೇರೆ ಅಕೌಂಟ್ಗಳು ಓಪನ್ ಮಾಡೋಕ್ಕಾಗಲ್ಲ. ನೋಡ್ಕೊಳ್ಳೋಣ ಆಮೇಲೆ ಅದು ಹೆಂಗೆ ಮಾಡಬೇಕು ಅಂತ ಗೊತ್ತಾಗತ್ತೆ. ಆ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗ್ರಿ, ಹೇಳ್ಕೊಡ್ತಾರೆ. ಹೇಳ್ರಿ, ಹೋಗ್ರಿ ಹೇಳ್ಕೊಡಿ. ಅಂಗಡಿನೇ ಡಿವೈಡ್ ಮಾಡಿರಿ, 4 ವ್ಯಾಪಾರದ ಪಾರ್ಟಿ 4 ಅಂಗಡಿಯಾಗಿ 4 QR ಕೋಡ್ ಹಾಕ್ರಿ ಹೇಳ್ತೀನಿ. ಹಂಗಾರೆ ಇವ್ರು ಈ ಸಿಕ್ಕಾಪಟ್ಟೆ ಗಾಂಚಲಿ ಮಾಡಿದ್ರೆ ನೀವು ಕೆಳಗಡೆ ಹೋಗ್ರಿ. 40 ಲಕ್ಷ ತಾನೆ ಲಿಮಿಟ್. ತೆರಿಗೆ ವಿನಾಯಿತಿ ಪಡೆದ ತರಕಾರಿ ಹಣ್ಣಿನ ಅಂಗಡಿಗೆ ಹಣ್ಣಿನ ಅಂಗಡಿ ತರಕಾರಿ ಅವನಿಗೆ ಬಂದು ಬಿಲ್ ಕೊಡು ಅಂತೆ. ಎಲ್ಲಿಂದ ಕೊಡ್ತಾನೆ ಅವ್ನು ತಲೆ ಬಿಲ್ಲನ್ನ? ಯಾವನವ್ನು ಕೇಳೋನು ಇದನ್ನೆಲ್ಲ? ಎಲ್ಲಿಂದ ಕೊಡ್ತಾರಪ್ಪ ಅವನು? ಯಾವ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಗನಂದಾರಿ GST ಆಫೀಸರ್ ನೀವು ಬಿಲ್ ತಂದಿದ್ದೀಯಾ ತೋರ್ಸಪ್ಪ ನೋಡೋಣ. ನೀ ತರಕಾರಿ ತೊಗೊಂಬಂದಾಗ ಅದು ಯಾವತ್ತು ಬಿಲ್ ತಂದಿದ್ದೀಯಾ ಅಂತ ನಾನು ನೋಡಬಿಡ್ತೀನಿ. ನಿಮ್ಮ ಶ್ರೀಮತಿಗೆ ಫೋನ್ ಮಾಡಿ ಕೇಳ್ರಿ, ಅದು ಮೊನ್ನೆ 2 kg ಬದನೆಕಾಯಿ ತಂದಿಲ್ಲ ಅದಕ್ಕೆ ಬಿಲ್ ತಂದಿಯಾ ಅಂತ. ಆಮೇಲೆ ಟ್ಯಾಕ್ಸ್ ಒಳಪಡಲ್ಲ ಅಂದಮೇಲೆ ಅವ್ರು ಯಾಕೆ ದಾಖಲೆ ಇಟ್ಕೋಬೇಕು ಸರ್? ಜನನ್ ಶಿಕ್ಷೆ ಕೊಡೋಕ್ಕೂ ಒಂದು ರೀತಿ ರಿವಾಜಿದೆ. ಗ್ಯಾರಂಟಿ ಕೊಟ್ವಿ ಅನ್ನೋ ಉಮೇದು ಮತ್ತು ದಿಮಾಕಲ್ಲಿ ನಡಿಬೇಡಿ ಸರ್ಕಾರದವರು. ಎಸ್. ಇನ್ನು ಟ್ಯಾಕ್ಸ್ ವಿಚಾರದಲ್ಲಿ ಗೊಂದಲ ಏನು? 2017ರ ಜುಲೈ 1ರಂದು ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಯು ದೇಶಾದ್ಯಂತ ಜಾರಿಗೆ ಬಂತು. ಯಾರಿಗೆಲ್ಲ GST ಟ್ಯಾಕ್ಸ್ ಬರುತ್ತೆ, ಯಾರಿಗೆ ಬರೋಲ್ಲ ಅನ್ನೋದನ್ನ ನೋಡಿ. 40 ಲಕ್ಷ ಸರಕು ಪೂರೈಕೆ ಅಂದರೆ ಪದಾರ್ಥಗಳನ್ನು ಪೂರೈಕೆ ಮಾಡಿದವರು ಅಂತ ಅಲ್ವಾ? ಈಗ KMF ಮೈಸೂರು ಪಾಕ್ ಮಾಡಿ ಪ್ಯಾಕ್ ಮಾಡಿದ್ರೆ ಅವ್ನು GST ಹಾಕ್ಕೊಡ್ಬೇಕು. ಒಳ್ಳೆ ಕಥೆ ಆಯ್ತಲ್ಲ ಇದು. ಪ್ಯಾಕ್ಡ್ ಫುಡ್ ಅಂತ ಅವ್ರು ಹಾಕ್ಬೇಕು. ಬಕ್ರಾಗಳು ನೀವು ಕೊಟ್ಟಿರ್ತೀರಿ, ಅದಕ್ಕೆ ದುಡ್ಡನ್ನು ಕೊಡಬೇಕು ನೀವು. ಟ್ಯಾಕ್ಸ್ ಪೇ ಮಾಡಿನೇ ತೆಗೆದುಕೊಂಡು ಹೋಗ್ತಾರೆ. ಸರಕು ಸಪ್ಲೈ ಮಾಡಿದವ್ರಿಗೆ 40 ಲಕ್ಷ
ವಾರ್ಷಿಕ ವಹಿವಾಟು ಇಟ್ಟಿದ್ದಾರೆ. ಸೇವೆಗಳು ಅಂದರೆ ಈಗ ಅಂಗಡಿ ಇಟ್ಕೊಂಡು ನಡೆಸೋದು ಮಾಡೋದು ಎಲ್ಲ ಇದೆಯಲ್ಲ, ಅವ್ರಿಗೆಲ್ಲ 20 ಲಕ್ಷ ಮಾಡಿದರೆ ನೋಂದಣಿ ಕಡ್ಡಾಯ ಅಂತ ಮಾಡಿದ್ದಾರೆ. ಹೌದು. ಒಂದು ಅಂಗಡಿನ 2 ಭಾಗ ಮಾಡಿಬಿಟ್ಟು ಫ್ರಂಟ್ ಅಂಗಡಿ ಬೇರೆ ಬ್ಯಾಕ್ ಅಂಗಡಿ ಬೇರೆ ಅಂತ ಮಾಡ್ಕೊಂಡಿದ್ರೆ ನಂಗೆ ಗೊತ್ತಿಲ್ಲ. ಈಗಲೇ ಹೇಳಿದ್ದೀನಿ, ನಂಗೆ ಗೊತ್ತಿಲ್ಲ ಅದು. ಸರ್, ಇಲ್ಲಿ ಕುರುಕುಲು ತಿಂಡಿಗೆ 5% ಟ್ಯಾಕ್ಸ್ ಅಂತಾರೆ. ತರಕಾರಿ ಹಣ್ಣಿಗೆ ಯಾವುದೂ ಇಲ್ಲ. ಹಾಲು, ಮೊಸರು ಮತ್ತು ಬ್ರೆಡ್ಗೆ ಟ್ಯಾಕ್ಸ್ ಇಲ್ಲ. ಓವರಾಲ್ 18% ಅಂತ ಹಾಕ್ತಾರೆ ಸರ್, ಸ್ಟೇಟ್ ಮತ್ತು ಸೆಂಟ್ರಲ್ದು. ಇಲ್ಲಿ ಕುರುಕುಲಿಗೆ 5% ಅಂದರೆ ಹೆಂಗೆ ಸರ್ ಇದನ್ನ? ಅದು ಒಂದೊಂದಕ್ಕೆ ಒಂದೊಂದು ಮಾಡಿದ್ದಾರೆ ಅನ್ಸುತ್ತೆ. ಕ್ಯಾಟಗರಿ ನಾನು ಕ್ಯಾಟಗರಿ ನೋಡಿಲ್ಲ, ನಾನು ಕ್ಯಾಟಗರಿ ನೋಡ್ಬೇಕು ಅದನ್ನು. ಅದು ಯಾವ ಕ್ಯಾಟಗರಿನಾದರೂ ಆಗಲಿ, ನೀವು ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು. ವ್ಯಾಪಾರಿಗಳು, ನೀವು ಯಾಕೆ ತಲೆ ಕೆಡಿಸ್ಕೊತಿದ್ದೀರಿ? ನೀವು ಅದನ್ನು ಹಾಕ್ರಿ ಸಿದ್ದರಾಮಯ್ಯನ ಮೇಲೆ, ಮೋದಿ ಮೇಲೆ. ಆ ಮೋದಿ ಬಂದ ಮೇಲೆ ಬರ್ಬಾದಾಗೋಯ್ತು ಜೀವನ ಸರ್ ಅಂತ ಜನ ಕೇಳ್ತಾ ಇರಿ. ಸಿದ್ದರಾಮಯ್ಯ ಅಂತ ಒಬ್ರು ಬಂದಿದ್ದಾರೆ ಸರ್, ಅವ್ರು ಇನ್ನೂ ವರ್ಷ್ಟು ಸರ್ ಅಂತ ಜನ ಕೇಳ್ತಾ ಇರಿ. ಸುಮ್ಮನೆ ಕ್ಯಾಕರ್ಸ್ ಉಗಿತಾ ಇರಿ ಅಂಗಡಿಗೆ ಬಂದವ್ರ ಥರ ಎಲ್ಲ. ಅಷ್ಟಾದ್ರೂ ಸಂತೋಷ ಪಟ್ಕೊಳ್ಳಿ. ಎಲ್ಲಿ ತಲುಪಬೇಕು ಅವಾಗ ತಲುಪುತ್ತೆ. ಹಂಗನ್ಬಿಟ್ಟು ಟ್ಯಾಕ್ಸ್ ವಸೂಲಿ ಮಾಡ್ಕೊಳ್ಳಿ. ಅದಾಗಬೇಕು. ಹಾಂ, ಸುಮ್ಮನೆ ಉಗಿತಾ ಹೇಳ್ತೀನಿ, ಮಕಾಮೂತಿ ನೋಡಿದ್ರೆ ಉಗಿತಾ ಇರಬೇಕು. ಅವು ಮೋದಿಗೂ ಅಷ್ಟೇ, ಇಲ್ಲೂ ಅಷ್ಟೇ, ಇಬ್ರಿಗೂ ಉಗಿಬೇಕು. ಕ್ಯಾಕರ್ಸಿ ತೊಂದರೆ ಕೊಡ್ತಾ ಇದ್ದಾರೆ. ಕಾಟ ಕೊಡಬಾರ್ದಪ್ಪ. ಈ ಪ್ರಮಾಣದಲ್ಲಿ 4 ಪಟ್ಟು ಜಾಸ್ತಿ ಆಯಿತು, 6 ಪಟ್ಟು ಜಾಸ್ತಿ ಆಯಿತು, 76 ಪಟ್ಟು ಜಾಸ್ತಿ ಆಯಿತು. ನಮ್ಮ ಮನೇಲಿ ಹೆಣ ಬಿದ್ದಿದೆ. ಹೆಣ ಬಿದ್ದ ಮೇಲೆ ನಿಮ್ಗೆ 6 ಪಟ್ಟು ಆದರೆ ಅದನ್ನೇ ಇಟ್ಕೊಳ್ಳಿ ನೆಮ್ಮದಿಯಾಗಿ ಅಂತ ಅನ್ಬೇಕು ಯಾವನಾರು ಒಬ್ಬ. ಜನನ್ ಸಾಯಿಸಿ ತೆರಿಗೆ ವಸೂಲಿ ಮಾಡೋದು ಸರ್ಕಾರನ, ರಾಜಧರ್ಮನ ಅದು? ಮತ್ತೆ ಏನು ಮಾಡ್ಬೇಕು ಸರ್? ಅದಕ್ಕೊಂದು ಲಾಜಿಕಲ್ ಆಗಿರ್ಬೇಕ್ರಿ. ಓಕೆ. ಫುಡ್ ಐಟಮ್ಸು ಇಂಥ ವಿಚಾರದಲ್ಲೆಲ್ಲ ಲಾಜಿಕಲ್ ಆಗಿರಬೇಕು. ಸಡನ್ನಾಗಿ ಬಂದು ನೋಟಿಸ್. ನೀವೀಗ ಸಿಗರೇಟ್ಗೆ ಹಾಕ್ತೀರಿ, ಹಾಕಿ. ಚಚ್ಚಾಕಿ ಬಿಡಬೇಡಿ. ಗುಂಡಿಗೆ ಹಾಕ್ತೀರಿ, ಹಾಕ್ಕೊಳ್ಳಿ. ಮುತ್ತು, ರತ್ನ, ಹವಳ, ಪಚ್ಚೆ ಹಾಕಿ. ಚಿನ್ನ ಹಾಕಿ. ನಾನು ಬೇಡ ಅನ್ನಿಲ್ಲ. ಗುಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಾದ್ರೆ ಹಾಕ್ಕೊಳ್ಳಿ. ತಗೊಳ್ಳೋರು ಕೊಡ್ತಾರೆ. ಫುಡ್ ಐಟಮ್ಸ್ ವಿಚಾರದಲ್ಲಿ, ಫುಡ್ಡಲ್ಲೂ ಬೇಕಾದರೆ ಯಾವುದೋ ಕಾಸ್ಟ್ಲಿ ಅಂತೆ, ಅದೆಷ್ಟು 6,000 ಅಂತೆಪ್ಪ, ಇಷ್ಟುಗಳಿರುತ್ತೆ ಚಾಕ್ಲೇಟು ಅಂದರೆ ಹಾಕ್ಕೊಳ್ಳಿ. ಯಾರು ಬೇಡ? 4 ಚಕ್ಲಿ, 2 ಕೋಡಬಳೆ, 1 ತೇಂಗೋಳು ತಿನ್ಕೊಳ್ಳೋನ್ಗೆ ನೀವು ಟ್ಯಾಕ್ಸು ಅಂತ ಸಾಯ್ತೀರಲ್ಲ, ನಾಚಿಕೆಟ್ಟವರು ಸಾಯ್ತಾರೆ. ಒಳ್ಳೆ. ಎಸ್, 2021ರಿಂದ ವಹಿವಾಟು ಗಮನಿಸಿ ಬಡ್ಡಿ ಹಾಕಿ ಟ್ಯಾಕ್ಸ್ ಕಟ್ಟುವಂತೆ ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ. ಈಗ ಯಾವುದೋ ಒಂದು ಟೀ ಶರ್ಟ್ ಇದೆ, ನಮ್ಮ ಆರ್ಡಿನರಿ ಪೀಣ್ಯ ಕಡೆಗೆ ಹೋಗ್ಬಿಟ್ಟು ಟೀ ಶರ್ಟ್ ತಗೊಂಬಂದ್ರೆ ಅದೇ ಟೀ ಶರ್ಟು 300 ರೂಪಾಯಿಗೋ 250 ರೂಪಾಯಿಗೋ ಸಿಗುತ್ತೆ. ಅದಕ್ಕಲ್ಲೆಲ್ಲೋ ಹೋದರೆ ಏನೋ ಒಂದು ಬ್ರ್ಯಾಂಡೆಲ್ಲ ಹಾಕಿ 10,000 ಅಂತಾನೆ ಹಾಕ್ರಿ. ಯಾವನ್ ಬೇಡ ಅಂದ್ರೆ 28 ಹಾಕೋ, 38 ಹಾಕೋ. ಯಾರು ಬೇಡ ಅಂದವನು ಅದು ಯಾವುದೋ ಶೂ ಅಂತೆ, ಪಳಪಳ ಅನ್ನುತ್ತೆ. ಅದು ಯಾವುದೋ ವಾಚ್ ಅಂತೆ. ಸಿದ್ದರಾಮಯ್ಯ ಕಟ್ಟಿದ್ರಲ್ಲ ವಾಚ್, ಕಟ್ಟಿದ್ರಲ್ಲ ಸರ್ ತಾವು, ನೀವು ಟ್ಯಾಕ್ಸ್ ಕೊಟ್ಟು ತಂದಿದ್ರಾ ವಾಚು? ಅವ್ನು ಯಾವನ ತಂದಿದ್ನಲ್ಲ ಅವನು ಅವತ್ತು, ಅವ್ನು ಟ್ಯಾಕ್ಸ್ ಕೊಟ್ಟು ತಂದಿದ್ದಂತ ಕೇಳಿ ಅವನನ್ನ ಕರೆಸಿ ಅವನಿಗೂ ಕೊಡ್ರಿ ನೋಟಿಸು. ಅವ್ನು ಯಾವನು ತಂದು ಕೊಟ್ಟಿದ್ದ ವಾಚಿನ, ಅವನಿಗೆ ನೋಟಿಸ್ ಕೊಟ್ಟು ತಂದ್ಯಾ, ಟ್ಯಾಕ್ಸ್ ಕೊಟ್ಟು ತಂದ್ಯಾ ಅಂತ ಹಾಕಿ. ಅದಕ್ಕೆಲ್ಲ ಯಾರು ಬೇಡ ಅಂದರು? ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಹ್ಯಾಸ್ ಟು ಬಿ. ತೆರಿಗೆ ಇಲ್ಲದೆ ಯಾವ ದೇಶನೂ ನಡೆಯೋಕ್ಕಾಗಲ್ಲ. ಕಾಮನ್ ಸೆನ್ಸ್ ಅದು. ಕಲೆಕ್ಟ್ ಮಾಡಲೇಬೇಕಾಗುತ್ತೆ. ಹಾಂ, ಹಾಗಾದರೆ ಇಷ್ಟು ದಿನ ಅಧಿಕಾರಿಗಳು ಯಾಕೆ ಸುಮ್ಮನಿದ್ರು, ಈಗ ಯಾಕೆ ಕೊಡ್ತಿದ್ದಾರೆ ನೋಡೋಣ ಸರ್. ಏನು ಇಷ್ಟು ದಿನ ಅಧಿಕಾರಿಗಳೇನಿಲ್ಲ, ಕಲೆಕ್ಟ್ ಆಗ್ತಿತ್ತು, ನೆಮ್ಮದಿಯಾಗಿದ್ರು. ಈಗ ಇಲ್ಲಿ ಇದನ್ನು ರೈಸ್ ಮಾಡಿದ್ರು, ಏನೋ ಟಾರ್ಗೆಟ್ ರೈಸ್ ಮಾಡಿದ್ದಾರೆ. 20% ರೈಸ್ ಮಾಡು, 16% ರೈಸ್ ಮಾಡು, 76% ರೈಸ್ ಮಾಡು ಅಂತ. ಲಾಜಿಕಲಿ ರೈಸ್ ಆಗೋದು ಒಂದು 6%, 4%, 7% ಇರುತ್ತೆ ಪ್ರತಿ ವರ್ಷ. ಆಟೋಮೆಟಿಕಲಿ ವಾಲ್ಯೂಮ್ ಆಫ್ ಬಿಸ್ನೆಸ್ ಮೇಲೆ ಅದು ರೈಸ್ ಆಗುತ್ತೆ. ಅದು ಸಾಲಲ್ಲ, ಇನ್ನೂ 6% ಬೇಕು, 8%. ಎಲ್ಲಿಂದ ಮಾಡಬೇಕು? ಎಲ್ಲಿಂದ ವಸೂಲಿ ಮಾಡಬೇಕಲ್ಲ. ಎರಡನೇದು, ದಿನ ಕಳೆದಂತೆ ಜಾಗಗಳದ್ದು ವ್ಯಾಲ್ಯೂ ಚೇಂಜ್ ಆಗ್ತಿರುತ್ತೆ. ಅರ್ಥ ಆಗುತ್ತೆ. ಜಾಗಗಳದ್ದು ದಿನ ಕಳೆದಂತೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ವ್ಯಾಲ್ಯೂಸು, ಮೌಲ್ಯಗಳು ಸ್ಟಾಕ್ ಮಾರ್ಕೆಟ್ ಥರ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೆ. ಸರಿ, ಈಗ ಎದುರ್ಕೊಂಡಿದ್ದಾರೆ ಆಫೀಸರ್ಸು. ಇವರೆಲ್ಲ ಎದುರ್ಕೊಂಡ್ರೆ ಏನೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದೀಗ? ಅಂಗಡಿ, ತರಕಾರಿ ಅಂಗಡಿಯವ್ರಿಗೂ ಟ್ಯಾಕ್ಸ್ ನೋಟಿಸು. ಹಾಂ, ಕೊಟ್ಟಿದ್ದಾರೆ ಕರೆಕ್ಟು. ಅದಕ್ಕೆ ಅವ್ರೇನು ಹೇಳೋದು ಅಂದರೆ ಅದಕ್ಕೆ ಬಿಲ್ ಕೊಡಿ, ಅದಕ್ಕೆ ಮನ್ನಾ ಮಾಡ್ತೀವಿ ಅಂತ. ನಾನು ಅದಕ್ಕೆ ಕೇಳಿದ್ದು, ಯಾರು ಇಡ್ತಾರ ಆ ಬಿಲ್ ಹೇಳ್ರಪ್ಪ ಅಂತ. ಅವರಿಗೆ ಯಾರು ನೋಟಿಸ್ ಕೊಟ್ಟಿದ್ದಾನೆ ಆಫೀಸರು, ಅವ್ರ ಹೆಂಡ್ತಿ ಬಿಲ್ ತಂದ್ರ ಕೇಳಿ ಫಸ್ಟು. ಅವ್ರ ಹೆಂಡ್ತಿ ಹೋಗೋದಾದರೆ, ಯಾರನ್ನೋ ಕಳಿಸ್ತಾರೆ ಅದು ಗೊತ್ತಿಲ್ಲ, ಅವರು ಯಾವ ಲೆವೆಲ್ ನಮಗೇನು ಗೊತ್ತು. ಆಮೇಲೆ
ಹಾಂ ಯಾರು ತರ್ತಾರೆ? ಹೂ ವಿಲ್? ಇಂಡಿಯಾನಲ್ಲಿ ದೀಸ್ ಆರ್ ಆಲ್ ಮಾಲ್ ಬೇಸಲ್ಲಿ ಯುನೈಟೆಡ್ ಸ್ಟೇಟ್ಸು, ಸಿಂಗಾಪುರ್ ಈ ಥರ ದೊಡ್ಡ ದೊಡ್ಡ ದೇಶಗಳಲ್ಲಿ, ಆ ದೇಶಗಳಲ್ಲಿ ಎಲ್ಲ ಮಾಲ್ ಬೇಸ್, ರೋಡ್ ಸೈಡಲ್ಲಿ ವ್ಯಾಪಾರ ಇಲ್ಲವೇ ಇಲ್ಲ ಅಲ್ಲೆಲ್ಲ. ಅಲ್ಲೆಲ್ಲ ಬಿಲ್ಲಿಂಗ್ ಆಗ್ತಾ ಇರುತ್ತಪ್ಪ. ಹಾಂ, ಸಿಂಗಾಪುರಲ್ಲೂ ಇಲ್ಲ. ಓ, ಅದು ಹೇಳ್ತೀನಿ ಬೇಕಾದ್ರೆ ನಾನು. ಅಲ್ಲೂ ರೋಡ್ ಸೈಡಲ್ಲಿ ಇದೆ ತರಕಾರಿ, ಅಲ್ಲೂ ಬಿಲ್ ಇಲ್ಲ. ಬರೀ ಕ್ಯಾಶ್ ಕೊಟ್ಬಿಟ್ಟು ತರಕಾರಿ ತೊಗೊಂಬರ್ಬೋದು ಬೇಕಾದ್ರೆ ನೀವು. ಈಗ ಹೊಸದಾಗಿ ಮಾಡ್ತಿದ್ದಾರೆ. ಎಸ್. ಏನೋ GST ವಿಚಾರದಲ್ಲಿ ಬರೀ ಅಧಿಕಾರಿಗಳದ್ದು ಮಾತ್ರ ಎಡವಟ್ಟ, ವರ್ತಕರದ್ದೇನು ತಪ್ಪಿಲ್ವಾ? ಹಾಗಾದ್ರೆ ವರ್ತಕರದ್ದು ಎಡವಟ್ಟಿದೆ, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಮದು ಎಡವಟ್ಟಿದೆ. ಎನಿ ಟ್ಯಾಕ್ಸೇಷನ್, ಎನಿ ಪಾಲಿಸಿ ನನಗೆ ಅರಿವಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಮತ್ತು GST ಅನ್ನೋದು ಬಂದಿದೆ ಅನ್ನೋದು ನಿಮಗೂ ಗೊತ್ತಿತ್ತು. ನೀವು ಕೇಳ್ಬೋದಿತ್ತು ಯಾರನ್ನಾರು, ಇದು ನಮಗೆ ಬರುತ್ತೋ ನಮಗೆ ಬರಲ್ವೋ, ನಮಗೆ ಬಂದರೆ ಹೆಂಗೆ ಬರುತ್ತೆ ಹೆಂಗೆ ಬರಲ್ಲ ಅನ್ನೋದನ್ನ ನೀವು ಕೇಳ್ಕೋಬೋದಾಗಿತ್ತು. ನೀವೇನು ಮಾಡಿದ್ರಿ? ಸುಮ್ಮನೆ ತಳ್ಕೊಂಡು ಹೋಗ್ತಾ ಇತ್ತು, ಅಲ್ಲೊಂದು ಇಡಿಸಿದ್ರಿ, ಅವ್ನು ಹಿಂಗೆ ಅನ್ಸೋದು ಹಿಂಗೆ ಅನ್ಸೋದು ಮಾಡ್ಕೊಂಡು ಹೋಗ್ತಿದ್ದ, ನಿಮ್ಮ ಪಡೆಗೆ ನೀವು ನಡೆಸ್ಕೊಂಡು ಹೋಗ್ತಿದ್ರಿ ಅಷ್ಟೇ. ಈಗ ತಗೊಳಾಕೊಂಡಿದ್ದೀರಿ. ಅದಕ್ಕೆ ನಾನು ಹೇಳ್ತಾರೆ ದೆ ಶುಡ್ ಬಿ ಎ ಕಾಂಪ್ರಮೈಸ್. ನಾವು ಕಾಂಪ್ರಮೈಸ್ ಏನು? ಸ್ಟೇಟು ಈಗ ಇಲ್ಲಿವರೆಗೂ ಆಗಿದ್ದಕ್ಕೆ ಯಾವುದಾದ್ರು ಒಂದು ಮನ್ನಾ ಸ್ಕೀಮನ್ನು ಮಾಡಿಕೊಟ್ಟು, ಅಥವಾ ಒಂದು ನಾಮಿನಲ್ಲಾಗಿ ಏನೋ ಒಂದು ದುಡ್ಡನ್ನು ಇಸ್ಕೊಂಬಿಟ್ಟು ಅದನ್ನು ಕ್ಲೋಸ್ ಮಾಡಿ, ಇಲ್ಲಿಂದ ಮುಂದಕ್ಕೆ ಹೇಗೆ ಸ್ಟ್ರೀಮ್ಲೈನ್ ಮಾಡಬೇಕು ಅನ್ನೋದನ್ನು ಮಾಡಬೇಕು. ಅದಕ್ಕೆ ಯಾರು ವಿರೋಧ ಮಾಡಲ್ಲ. ಮರ್ಡರ್ ಮಾಡಿ ಜೈಲಿಗೆ ಹೋಗಿರೋನ್ನೇ ರಿಫಾರ್ಮ್ ಮಾಡ್ತೀವಿ ಅಂತ ಲಬ ಅಂತ ಬಡ್ಕೊತೀರಿ ಸರ್ಕಾರದವರು. ಇವ್ರಿಗೆ ಮಾಡೋಕ್ಕಾಗಲ್ವೇ ಸಹಾಯ ನಿಮ್ಮ ಕೈಯಲ್ಲಿ? ಹೌದು, ಅಂತ ಅನ್ಯಾಯ. ಹಾಂ, ಎಸ್. ಏನೋ UPI ಪೇಮೆಂಟ್ ಗೊಂದಲದ ಬಗ್ಗೆ ಪಬ್ಲಿಕ್ ಟಿವಿ ನಿನ್ನೆ ರಿಯಾಲಿಟಿ ಚೆಕ್ ನಡೆಸಿದ ಬಳಿಕ ವಾಣಿಜ್ಯ ತೆರಿಗೆ ಇಲಾಖೆ ಎಚ್ಚೆತ್ತುಕೊಳ್ತು. UPI ನಿಲ್ಲಿಸಿ ಕ್ಯಾಶ್ ರೂಪದಲ್ಲಿ ಹಣ ಸ್ವೀಕರಿಸುವುದು ಗಮನಕ್ಕೆ ಬಂದಿದೆ. ವ್ಯಾಪಾರಿಗಳು ಯಾವ ರೀತಿ ವಹಿವಾಟು ನಡೆಸಿದ್ರು ಕೂಡ GST ಕಾಯ್ದೆಯಡಿ ಬರ್ತಾರೆ. ಬರ್ತೀರಿ, ಕೇಳ್ತೀರಿ, ನಾವು ಕೊಡ್ತೀವಿ. ನಾನು ತಗೊಂಡಿರೋ ಕ್ಯಾಶಲ್ಲಿ GST ಸೇರಿಸ್ಬಿಟ್ಟು ಅಂತ ನೀನು ಯಾವನಪ್ಪ ಹೇಳೋದವನು ಅಂತ ಕೇಳ್ತೀವಿ ಆಫೀಸರ್ನ. ಆಮೇಲೆ ಈಗ ನಾನು ತಗೊಂಡಿದ್ದೀನಿ ಇವತ್ತೇ ಕಟ್ಟಬೇಕು ಅಂತೆಲ್ಲ ರೂಲ್ ಇದೆಯಾ? ತಿಂಗಳ ಕೊನೆಯಲ್ಲಿ ಕಟ್ತೀನಿ, ಬರೆದಿಟ್ಕೊತೀನಪ್ಪ. ಕ್ಯಾಶಲ್ಲಿ ನಾನು ವ್ಯಾಪಾರ ಮಾಡಬಾರ್ದು ಅಂತ ನೀನು ನಿಲ್ಸೋಕ್ಕಾಗಲ್ವಲ್ಲಪ್ಪ ಆಫೀಸರು. ಆ ನಿಯಮ ಏನಿಲ್ವಲ್ಲ, ಮಾಡೋಕ್ಕಾಗಲ್ವಲ್ಲ ನೀನು. ನಾನು ಡೇ ಮುಗಿದ ಮೇಲೆ ಬರೆದಿಟ್ಕೊತೀನಪ್ಪ ಎಷ್ಟು ಕ್ಯಾಶ್ ಆಯಿತು ಬಿಸ್ನೆಸ್ಸು ಅಂತ, ಅದರ ಪ್ರಕಾರ ಕಟ್ತೀನಿ. ಏನು ಮಾಡ್ತೀರಿ? ಹಾಗಿದ್ರೆ ಲೆಕ್ಕ ಇಟ್ಟಿದ್ದು ನೀವು ಬಂದು ನಾನು ಪರ್ಚೇಸ್ ಮಾಡ್ದಂಗೆ ಆಫೀಸರ್ ಒಬ್ಬ ಡ್ರಾಮಾ ಮಾಡ್ಕೊಂಡು ಬಂದು ಅಲ್ಲಿ ಒಂದು ಎರಡು ಸ್ವಲ್ಪ ಇದು ಕೊಡಿ, ಚಕ್ಲಿ ಕೊಡಿ ಅಂದ್ಬಿಟ್ಟು ತಗೊಂಡು, ಇದು GST ಅಂತಂದ್ರೆ ಬಿಲ್ಲು ಅಂತಂದರೆ ಬಿಲ್ ಕೇಳಿದವನು ಕೊಟ್ಬಿಡಿ. ವ್ಯಾಪಾರಿಗಳು ಯಾವನು ಕೇಳ್ತಾನೆ ಬರ್ಕೊಡ್ರಿ ಅವ್ನಿಗೆ ಒಂದನ್ನು GST ಹಾಕ್ಬಿಟ್ಟು ಬರ್ಕೊಡ್ರಿ ಅವನಿಗೆ. ಹೌದು, ಇಲ್ದಿರ ಅಲ್ಲಿ UPI ಇಡೀ ಕಾರ್ಡು ನೋಡಪ್ಪ, GST ಪ್ಲಸ್ ಅಲ್ಲಿದೆ, ಮೈನಸ್ ಆದರೆ ಈ ಕಡೆ ಇದೆ. ಆಯ್ಕೆ ನಿಂದು. ತುಂಬ ತೊಂದರೆ ಮಾಡಬೇಡಿ ಜನಕ್ಕೆ. ಗೋಜ್ಲು ಮಾಡಿ. ಹಾಂ ಹಾಂ, ಸರ್. ಎಸ್. ವಿವರಣೆ ಕೊಡಿ, ಡ್ಯಾಶ್ ಕೊಡಿ, ಮಣ್ಣು ಕೊಡಿ, ಮಸಿ ಕೊಡಿ ಅಂತೆಲ್ಲ ಹೇಳಿದ್ದಾರೆ. ನೋಡೋಣ ಅದು ಎಲ್ಲೆಲ್ಲಿಗೆ ಹೋಗುತ್ತೆ. ನನ್ನ ಪ್ರಕಾರ ಸಂಬಡಿ ಹ್ಯಾಸ್ ಟು ಟೇಕ್ ಎ ಲೀಡ್ ಟು ಸಾಲ್ವ್ ಇಟ್. ಇದನ್ನು ದಂಡಂ ದಶಗುಣಂ ಅನ್ನೋದ್ರಲ್ಲಿ ಹೋಗ್ತಿದ್ದೀವಿ ಅಂದರೆ ದಂಡಂ ದಶಗುಣಂ, ಕಾರ್ಪೊರೇಷನ್ ಎಲೆಕ್ಷನ್, ದಂಡಂ ದಶಗುಣಂ. ಹೌದು, ಒಬ್ಬರು ಸಚಿವರು ಹೇಳ್ತಾ ಇದ್ರು ಸರ್, ಏನೋ ಬೋಂಡ ಬಜ್ಜಿ ಮಾರಿದ್ರು ಕೊಡಬೇಕು, ಸುಡುಗಾಡಲ್ಲಿ ಎಣ್ಣೆ ಸುಟ್ಟರು ಕೂಡ ಕೊಡಬೇಕು ಅಂತ. ಕಾಂಗ್ರೆಸ್ ಹೇಳಿದ್ರಲ್ಲಪ್ಪ ಮೋದಿಗೆ, ಹಾಂ, ಸುಡುಗಾಡಲ್ಲಿ ಹೋದ್ರು ಟ್ಯಾಕ್ಸು ಅಂತ. ಈ ನಿಮ್ಮ ಸರ್ಕಾರ, ನೀನು ಸುಡುಗಾಡು ಸರ್ಕಾರ ಅನ್ನೋಕ್ಕಾಗತ್ತ ಅವಾಗ? ಇದೇನಿದಂಗಾರೆ? ಇದನ್ನೇನು ಹೇಳ್ತೀನಿ, ಬೋಂಡ ಬಜ್ಜಿ ಅದ್ಯಾಕಪ್ಪ ಅವ್ರಿಗೂ ಕೊಟ್ರಿ? ನಿಮ್ದೇನು ಸರ್ಕಾರ ಈಗ? ಬೋಂಡ ಸರ್ಕಾರನ ನಿಮ್ಮದು ಅಥವಾ ಅಜ್ಜಿ ಬಜ್ಜಿ ಸರ್ಕಾರನ ನಿಮ್ಮದು? ಎಸ್.